ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ನಾಳಿನ ಶುಭ ಗಳಿಗೆಯಲ್ಲಿ ದಳಪತಿ ವಿಜಯ್ ಪ್ರಮಾಣ ಮಾಡಲಿದ್ದಾರೆ. ರಾಜಕೀಯವಾಗಿ ಉತ್ತಮವಾಗಿರುವ ಮೇ 9ನೇ ದಿನ ಜ್ಯೋತಿಷ್ಯ ಪ್ರಕಾರ ಬೆಳಗ್ಗೆ 11 ಗಂಟೆಗೆ ರಾಜಕಾರಣಿಗಳಿಗೆ ಶುಭ ಗಳಿಗೆ ಇರುತ್ತೆ. ಮೇ 9, 2026 ವೈಶಾಖ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ. ರಾಜಕೀಯ ಮತ್ತು ಆಡಳಿತಾತ್ಮಕ ಕೆಲಸಗಳಿಗೆ ಬಹಳ ಉತ್ತಮವಾದಂಥ ದಿನ. ಮೇ 9ರ ದಿನ ಶನಿವಾರ ಶ್ರವಣ ನಕ್ಷತ್ರ ಇರೋದು ವಿಶೇಷ. ಶ್ರವಣ ನಕ್ಷತ್ರ ರಾಜಕೀಯದಲ್ಲಿ ಸ್ಥಿರತೆ ನೀಡುವ ನಂಬಿಕೆ. ಶ್ರವಣ ನಕ್ಷತ್ರ ರಾಜ್ಯಭಾರ ಪಟ್ಟಾಭಿಷೇಕಕ್ಕೆ ಪ್ರಾಶಸ್ತ್ಯವಾದಂತಹ ದಿನವಾಗಿರುತ್ತೆ. ಆಡಳಿತದಲ್ಲಿ ಸ್ಥಿರತೆಯನ್ನ ಸೂಚಿಸುತ್ತೆ ಎಂಬ ನಂಬಿಕೆ ಕೂಡ ಇದೆ. ಸೊ ನಾಳೆ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ಸೊ ವಿಜಯ್ ಪ್ರತಿಜ್ಞಾ ವಿಧಿಗೆ ನಾಳೆ ಸೂಕ್ತವಾಗಿರುವಂತಹ ಸಮಯ ಇದೆ. ಸೊ ನಾಳಿನ ಶುಭ ಗಳಿಗೆಯಲ್ಲಿ ದಳಪತಿ ವಿಜಯ್ ಪ್ರಮಾಣ ವಚನವನ್ನ ತೆಗೆದುಕೊಳ್ಳಲಿದ್ದಾರೆ. ರಾಜಕೀಯವಾಗಿ ಉತ್ತಮವಾಗಿರುವಂತಹ ದಿನ ಮೇ 9. ಸೊ ಹಾಗಾಗಿ ಈ ದಿನವನ್ನ ಆಯ್ಕೆ ಮಾಡಿಕೊಂಡಿರೋದು ಜ್ಯೋತಿಷ್ಯದ ಪ್ರಕಾರ ಬೆಳಗ್ಗೆ 11 ಗಂಟೆ ರಾಜಕಾರಣಿಗಳಿಗೆ ಶುಭ ಗಳಿಗೆ ಅಂತ ಹೇಳ್ತಾರೆ. சி ஜோசப் விஜய் எனும் நான் மக்களால் தேர்ந்தெடுக்கப்பட்ட தலைவராக நான் சத்தியமாக உறுதி செய்கிறேன். இந்த நாட்டின் சட்டத்தையும் இந்த மண்ணின் மக்களின் உரிமைகளையும் நான் காப்பாற்றுவேன். என் கடமைகளை பயமின்றி, பாகுபாடின்றி, பகைமையின்றி, முழு நேர்மையுடன் நிறைவேற்றுவேன். மக்களின் முன்னிலையில் மனசாட்சியுடன் உண்மையுடன் இந்த பொறுப்பை ஏற்றுக்கொள்கிறேன். எங்க ஆட்டம் வெறித்தனமா இருக்கும். ಎಸ್, ಈಗ ಪ್ಲೇ ಮಾಡಿದ್ವಲ್ಲ, ಅದು AI ವಿಡಿಯೋ. ಅದು AI ವಿಡಿಯೋನ ನೋಡ್ತಾ ಇದ್ರೇ ಅವರ ಫ್ಯಾನ್ಸ್ಗೆ ಎಷ್ಟು ಖುಷಿ ಆಗಿರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಷ್ಟು ಸೆಲೆಬ್ರೇಷನ್ ಇರುತ್ತೆ. ಸೊ ಇನ್ನು ನಾಳೆ ರಿಯಲ್ ಆಗಿ ತಮಿಳುನಾಡಿನ 27ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಪ್ರಮಾಣ ವಚನವನ್ನು ಪಡೆದುಕೊಳ್ಳುತ್ತಾರೆ. ಆ ಸಂದರ್ಭ ಹೆಂಗಿರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಅವರ ಫ್ಯಾನ್ಸ್ ನಾಳೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಬಹುದು. ಪ್ರತಿಯೊಬ್ಬರ ಕನಸಿದು, ಅಲ್ಲಿನ ವಿಜಯ್ ಅಭಿಮಾನಿಗಳ ಕನಸು. ವಿಜಯ್ ಅವರು ಮುಖ್ಯಮಂತ್ರಿ ಆಗಬೇಕು, ಇಡೀ ರಾಜ್ಯವನ್ನು ಆಳಬೇಕು ಅನ್ನೋದು ಅವರ ಅಭಿಮಾನಿಗಳ ಕನಸು. ಸೊ ನಾಳೆ ನಾನು ಜೋಸೆಫ್ ವಿಜಯ್ ಅಂತ ಹೇಳಿ ಆ ಒಂದು ಹೆಸರು ಹೇಳಿದಾಗ ಕೇಳಿ ಬರುವ ಶಬ್ದ ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ, ಅಮೋಘವಾಗಿರುತ್ತೆ. ನೋಡೋದಕ್ಕೆ 2 ಕಣ್ಣುಗಳು ಕೂಡ ಸಾಲೋದಿಲ್ಲ. ಅಷ್ಟು ಪ್ರೀತಿಯಿಂದ ಜನ ಬಂದು ಜಯಘೋಷಗಳನ್ನು ಮೊಳಗಿಸುವ ಸಾಧ್ಯತೆ ಇದೆ. ಸೊ ಹಂಗಾಗಿ ಇದು AI ವಿಡಿಯೋ ಮಾತ್ರ. ನಾಳೆ ಇದೇ ರೀತಿಯಾಗಿರುತ್ತೆ. ಇದಕ್ಕಿಂತ ಡಬಲ್ ಸೆಲೆಬ್ರೇಷನನ್ನು, ಆ ಗತ್ತನ್ನು ನಾವು ನೀವೆಲ್ಲ ನೋಡಬಹುದು. ಸೊ ಇದೆಲ್ಲದರ ನಡುವೆ ನಾಳೆ 11:05 ಪ್ರಮಾಣ ವಚನ ತೆಗೆದುಕೊಳ್ಳಲಿದ್ದಾರೆ ವಿಜಯ್. ಮುಖ್ಯಮಂತ್ರಿಯಾಗಿ ಇನ್ನು ಮುಂದೆ ಆಡಳಿತವನ್ನು ನಡೆಸ್ತಾರೆ. ಆ ಆಡಳಿತ ಹೆಂಗಿರುತ್ತೆ ಅನ್ನೋದು ಒಂದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಜೊತೆಗೆ ನಾಳೆನೇ ಯಾಕೆ, ನಾಳೆ 11:05 ಯಾಕೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಸೊ ಮೇ 9, 2026 ವೈಶಾಖ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ. ಸೊ ರಾಜಕೀಯ ಮತ್ತು ಆಡಳಿತಾತ್ಮಕ ಕೆಲಸಗಳಿಗೆ ಭಾಳ ಉತ್ತಮವಾದಂಥ ದಿನ. ಹಾಗಾಗಿನೇ ನಾಳೆಯ ಆ ಸಮಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ.